ಇಳಕಲ್ ರಜಪೂತ್ ಮಂಡಳಿ ಸ್ಥಾಪನೆಗೆ ಸಮಾಜದ ಮುಖಂಡರ ಒತ್ತಾಯ. ಇಳಕಲ್ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದಲ್ಲಿ ವಾಸಿಸುತ್ತಿರುವ ರಜಪೂತ್ ಕ್ಷತ್ರಿಯ ಸಮಾಜ ಬಾಂಧವರ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಪ್ರಗತಿಗಾಗಿ ಇಳಕಲ್ ರಜಪೂತ್ ಮಂಡಳಿಯನ್ನು ತುರ್ತಾಗಿ ಸ್ಥಾಪಿಸಬೇಕು ಎಂದು ಸಮಾಜದ ಮುಖಂಡೆಯಾದ ಶ್ರೀಮತಿ ಸುಮಿತ್ರಾಬಾಯಿ ರಜಪೂತ್, ಸಮಾಜದ ಸದಸ್ಯರು ಹಾಗೂ ಯುವ ಮುಖಂಡರು ಒತ್ತಾಯಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ ರಜಪೂತ್ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬಾಗಲಕೋಟೆ ಗೌರವಾನ್ವಿತ ತಹಸೀಲ್ದಾರರು, ತಾಲೂಕಾ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ: ಕರ್ನಾಟಕದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವ ರಜಪೂತ ಸಮಾಜದ ಏಳಿಗೆಗಾಗಿ ರಜಪೂತ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲು ಸರ್ಕಾರದ ಮಟ್ಟದಲ್ಲಿ ಶಿಫಾರಸು ಮಾಡುವ ಕುರಿತು ಉಲ್ಲೇಖ. ಕಲಬುರಗಿ ಜಿಲ್ಲಾಡಳಿತದ ಸಮ್ಮುಖದಲ್ಲಿ ನಡೆದ ರಜಪೂತ ಸಮಾಜದ ಸಮಗ್ರ ದತ್ತಾಂಶ ಸಂಗ್ರಹಣೆ ಹಾಗೂ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಆಯೋಗ, ಬೆಂಗಳೂರು ಇವರ ಮುಂದಿನ ಪಡತರ ಪ್ರಕ್ರಿಯೆಗಳು. ರಾಜ್ಯದಲ್ಲಿ ಲಕ್ಷಾಂತರ ಜನಸಂಖ್ಯೆ ಹೊಂದಿರುವ ರಜಪೂತ ಸಮಾಜವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಉದ್ಯೋಗದ ರಂಗದಲ್ಲಿ ತೀವ್ರವಾಗಿ ಹಿಂದುಳಿದಿದೆ. ನಮ್ಮ ಯುವ ಪೀಳಿಗೆಗೆ ಸೂಕ್ತ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಸಿಗದೆ ಸಮಾಜವು ಇಂದಿಗೂ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತಿಲ್ಲ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕಲಬುರಗಿ ಜಿಲ್ಲಾಡಳಿತದ ಉಸ್ತುವಾರಿಯಲ್ಲಿ ರಜಪೂತ ಸಮಾಜದ ಕೌಟುಂಬಿಕ ಸಮೀಕ್ಷೆ ಹಾಗೂ ಡಿಜಿಟಲ್ ನೋಂದಣಿ ಪ್ರಕ್ರಿಯೆಯು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು, ಸದರಿ ಸಮಗ್ರ ದತ್ತಾಂಶಗಳ ಡೇಟಾ ವರದಿಯು ಬೆಂಗಳೂರಿನಲ್ಲಿರುವ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಆಯೋಗದ ಪರಿಶೀಲನೆಯಲ್ಲಿದೆ. ಈ ಮಹತ್ವದ ಅಭಿಯಾನದ ಮೂಲಕ ಇಡೀ ರಾಜ್ಯದ ರಜಪೂತ್ ಸಮಾಜದ ಬಂಧುಗಳು ಒಗ್ಗಟ್ಟಾಗುತ್ತಿದ್ದಾರೆ. ಜಿಲ್ಲೆಯಲ್ಲಿ ಆರೋಗ್ಯಕ್ಕೆ ಪೂರಕವಾಗಿ ಈಗ ಬಾಗಲಕೋಟೆ ಜಿಲ್ಲೆಯ ರಜಪೂತ ಬಾಂಧವರು ಸಹ ಧ್ವನಿಗೂಡಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ರಜಪೂತ ಅಭಿವೃದ್ಧಿ ಮಂಡಳಿಯನ್ನು ತಕ್ಷಣವೇ ಸ್ಥಾಪಿಸಲು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮತ್ತು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನಿಮ್ಮ ಜಿಲ್ಲಾಡಳಿತದ ಪರವಾಗಿಯೂ ತುರ್ತು ಶಿಫಾರಸು ಪತ್ರವನ್ನು ಕಳುಹಿಸಿಕೊಡಬೇಕಾಗಿ ಈ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ನಮಸ್ಕಾರ. ನಾನು ಬಾಗಲಕೋಟೆ ಜಿಲ್ಲಾ ರಜಪೂತ್ ಸಮಾಜದ ಪರವಾಗಿ ಮಾತಾಡ್ತಾ ಇದ್ದೀನಿ. ರಾಷ್ಟ್ರದ ರಜಪೂತ್ ಸಮಾಜದ ಬಗ್ಗೆನೂ ನಾನು ಮಾತಾಡಕತ್ತೀನಿ. ಇವತ್ತು ನಾವು ತಹಸೀಲ್ದಾರರಿಗೆ ಮನವಿ ಕೊಟ್ಟಿವಿ. ಏನಕ್ಕಾಗಿ ಮನವಿ ಕೊಟ್ಟಿವಿ ಅಂದರೆ, ರಜಪೂತ್ ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಬಗ್ಗೆ ನಾವು ಅವರಿಗೆ ಸ್ಥಾಪನೆ ಮಾಡಲು ನಾವು ರಾಷ್ಟ್ರಾಂತ ಹೋರಾಟ ಮಾಡಕತ್ತೀವಿ. ಅದಕ್ಕೆ ತಹಸೀಲ್ದಾರರಿಗೆ ಮನವಿ ಕೊಟ್ಟು ಹೇಳಿವಿ, ನೋಡಿರಿ, ನಮ್ಮ ಮನವಿಯನ್ನು ನ್ಯಾಯವಾಗೈತಿ. ನಾವು ಈ ದೇಶಕ್ಕಾಗಿ ನಾವು ಇತಿಹಾಸ ಹೊಂದಿದ್ದೀವಿ. ನಮ್ಮ ಕಾಸ್ಟ್ ಇತಿಹಾಸ ಹೊಂದೈತಿ. ಅಂಥವ್ರಿಗೆ ನೀವು ಈ ಮಂಡಳಿ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಮಾಡೋಕೆ ಸರ್ಕಾರ ಅವಕಾಶ ಮಾಡಿಕೊಡ್ಲಿಕ್ಕಂದ್ರೆ ನಾವು ಇದೇ ಥರ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ನಾವು ಒಬ್ಬರಲ್ಲ, ಲಕ್ಷಾಂತರ ರಜಪೂತ್ ಸಮಾಜದವ್ರು ಸೇರಿದ್ದೀವಿ. ಇನ್ನೂ ಲಕ್ಷಾಂತರ ಸಮಾಜದವ್ರು ಸೇರೋರು ಅದಾರ. ಎಲ್ಲ ಸೇರಿದ ಮೇಲೆ ನಾವೇನೈತೆ ಅಂದ್ರೆ ನಿಮ್ಗೆ ಕೇಳಕತ್ತೀವಿ, ಈ ಥರ ಏನ್ರಿ ನೀವು ನಮಗೆ ಕಲ್ಯಾಣ ಮಂಡಳಿ ಮಾಡಿಕೊಡ್ರಿ ಅಂತ ಕೇಳಾಕತ್ತೀವಿ. ಅದಕ್ಕೆ ನೀವು ಒಪ್ಪಿ ಮಾಡಿಕೊಟ್ರೆ ಸರಿ, ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಒಂದು. ಎರಡನೇದು, ಈಗಾಗಲೇ ನಾವು ತಹಸೀಲ್ದಾರರು ಮನವಿ ಕೊಟ್ಟಿವಿ ಮತ್ತು ನಿನ್ನೆ ತಾರೀಖು 15/7/2026 ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ. ಇದೇ ವಿಷಯವಾಗಿ ಮನವಿ ಕೊಟ್ಟಿವಿ. ಮಂಡಳಿಯ ಏನು ರಜಪೂತ್ ಅಭಿವೃದ್ಧಿ ಮಂಡಳಿಯ ಬಗ್ಗೆ ಮನವಿ ಕೊಟ್ಟೆ. ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಡೈರೆಕ್ಟಾಗಿ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಬೇಕು ಅಂತ ಇವತ್ತು ತಹಸೀಲ್ದಾರಿ ಕೊಟ್ಟಿವಿ. ಅದೇ ವಿಷಯನ ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗೆ ತಲುಪಿ, ಮಾನ್ಯ ಮುಖ್ಯಮಂತ್ರಿಗಳು ಭಾಳ ವಿಶೇಷವಾಗಿ ರಜಪೂತ್ ಅವರಿಗೆ ಒಂದು ಮಂಡಳಿ ಮಾಡಿಕೊಡ್ಬೇಕು ಅಂತ ನಾವು ಅವ್ರಿಗೆ ಕೇಳ್ಕೊತಾ ಇದ್ದೀವಿ. ಇದನ್ನು ಸುಮ್ಮನೆ ಬಿಡಬಾರ್ದು, ಅಲಕ್ಷ್ಯ ಮಾಡಬೇಡ್ರಿ, ದಯವಿಟ್ಟು ಇದು ಮಾಡಿಕೊಡಬೇಕು. ತಹಸೀಲ್ದಾರರಿಗೆ ಹೇಳಿವಿ, ಎಲ್ಲ ಮನವಿ ಜಿಲ್ಲಾಧಿಕಾರಿಗಳಿಗೆ ಹೇಳಿವಿ, ನಿಮ್ಮ ಮನವಿಗಳನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಸರ್ಕಾರ ಕಳಿಸ್ರಿ ಅಂತ ಹೇಳಿವಿ. ಅವ್ರು ಕಳಿಸ್ತೀನಿ ಅಂದಾರ. ಅದಕ್ಕೆ ನಮಸ್ಕಾರ.